ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನಲ್. ಇವಾಗಲೇ ನಾನು ತಮ್ಮನೆಲ್ಲ ಹಾಕಿರೋದು ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಶ್ರೀರಾಮ 108 ಅಡಿ ಶ್ರೀರಾಮರ ಮೂರ್ತಿ ಅನಾವರಣ ಮಾಡಿರೋದು. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಫಸ್ಟಾಗಿ ನಾವು ಎಲ್ಲೇ ದೇವಸ್ಥಾನಕ್ಕೆ ಹೋಗೋದಾದ್ರೂ ಮುಂಚೆ ಮನೆಯಲ್ಲೇ ಪೂಜೆ ಮಾಡಬೇಕು ಮೊದಲಾಗಿ. ಹಾಗಾಗಿ ನಾನು ಮುಂಚೆನೇ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡಿ ಮನೆ ದೇವ್ರ ಪೂಜೆ ಮುಗಿಸಿ ನಾನು, ನನ್ನ ಮಗಳು, ನಮ್ಮ ಆಂಟಿ, ನಮ್ಮ ಅಂಕಲ್ ಹಾಗೂ ನಮ್ಮ ಆಂಟಿ ಇನ್ನೊಬ್ರು ಪಾಪು ಇದೆ, ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಬಂದು ಅವರಿಗೆ ಸ್ವಲ್ಪ ಕೆಲಸ ಇತ್ತು, ನೀವು ಹೋಗ್ಬಿಟ್ಟು ಬನ್ನಿ, ನಾನು ಈವ್ನಿಂಗ್ ಟೈಮ್ ಫ್ರೀ ಆದರೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದರು. ಸೊ ಹಾಗಾಗಿ ಸ್ವಲ್ಪ ಹೂವು, ಹಣ್ಣು, ಕಾಯಿ ಎರಡು ಮನೆಗೆ ಬೇಕಾಗುವಷ್ಟು ತಗೊಂಡು ನಾವಿಬ್ಬರು ಆಂಟಿ ಮತ್ತು ನಾವೆಲ್ಲ ಅಲ್ಲಿಂದ ಹೊರಟು. ಸೊ ಹೊರಬೇಕಲ್ಲೇ ನಿಮ್ಗೆ ರೋಡಲ್ಲೇ ಕಾಣಿಸ್ತಿದೆ. ಇವಾಗ ನಾವು ಆಲ್ರೆಡಿ ಹೋಗ್ತಾ ಇರೋದು ಬಂದುಬಿಟ್ಟು 6 o'clock ನಾವು ಇಲ್ಲಿಂದ ಹೊರಟು. ಹಾಗೆ ನನ್ನ ಫ್ರೆಂಡ್ ಕೂಡ ಸಿಕ್ಕಿದ್ರು. ಅಲ್ಲಿಂದ ಹೊರಟಾದ್ಮೇಲೆ ನಾವು ನಮ್ಮ ಏರಿಯಾದಿಂದಲೂ ಫುಲ್ ಎಲ್ಲ ಕಡೆ ಡೆಕೋರೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಇದು ಬಂದುಬಿಟ್ಟು 108 ಅಡಿ ಇರುವಂತಹ ಶ್ರೀರಾಮನ ವಿಗ್ರಹ. ಈಗ ಗೌಡ್ಗೆರೆ ಚಾಮುಂಡೇಶ್ವರಿ ಅವ್ರದ್ದು ಹೇಗೆ ದೊಡ್ಡ ವಿಗ್ರಹ ನಿಲ್ಲಿಸಿದ್ದಾರೆ, ಸೇಮ್ ಆ್ಯಸ್ ಅದೇ ಥರನೇ ಇದನ್ನು ಕೂಡ ತುಂಬ ದೊಡ್ಡ ವಿಗ್ರಹ ಮಾಡಿ ಇಲ್ಲಿ ನಿಲ್ಲಿಸಿದ್ದಾರೆ. ಇದು ಒಳಗಡೆ ನಾವು ಎಂಟ್ರೆನ್ಸ್. ಒಳಗಡೆ ಇನ್ನೊಂದು ಟೆಂಪಲ್ ಕೂಡ ಶ್ರೀರಾಮರ, ಸೀತಾದೇವಿ, ಲಕ್ಷ್ಮಣ ಸ್ವಾಮಿ ಹಾಗೂ ಶ್ರೀರಾಮರ ಒಂದು ಒಳಗಡೆ ಟೆಂಪಲ್ ಇದೆ. ಅದರೊಳಗಡೆ ಮೊದಲು ಎಂಟ್ರೆನ್ಸ್ ಹಿಂಗೆ ಹೋಗಬೇಕು. ಸೊ ಹಾಗಾಗಿ ಒಳಗಡೆ ಎಲ್ಲ ಫ್ಲವರ್ ಡೆಕೋರೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಒಂದು ವಾರದಿಂದಲೂ ಕೂಡ ಪೂಜೆ, ಹೋಮ, ಹವನಗಳು ಎಲ್ಲ ತುಂಬ ಜೋರಾಗಿ ನಡೀತಿದೆ. ನಮ್ಮ ಏರಿಯಾ ಫುಲ್ ಮೈಕ್ ಸೆಟ್ ಮಾಡಿದ್ದಾರೆ. ಫುಲ್ ಅವ್ರು ಹೇಳೋ ಮಂತ್ರಗಳೆಲ್ಲ ಬೆಳಗಿಂದ ಸಂಜೆವರೆಗೂ ಕೇಳ್ತಾನೇ ಇತ್ತು. ಇದು ನಾವು ಬಂದಿರೋದು ಬಂದುಬಿಟ್ಟು 3ನೇ ದಿನದಲ್ಲಿ. ಆ್ಯಂಡ್ ಇದ್ರ ಓಪನಿಂಗ್ ಫಸ್ಟ್ನೇ ದಿವಸ ಬಂದುಬಿಟ್ಟು ಗಣ್ಯ ವ್ಯಕ್ತಿಗಳೆಲ್ಲ ಬಂದಿದ್ದರು. ಇದ್ರ ಓಪನಿಂಗ್ ದಿವಸ, ಟೆಂಪಲ್ದು ಶ್ರೀರಾಮರ ವಿಗ್ರಹದ ಓಪನಿಂಗ್ ದಿವಸ DKC ಅವರೆಲ್ಲ ಬಂದಿದ್ದರು ಅಂತ ಹೇಳ್ತಿದ್ದಾರೆ. ಬಟ್ ನಾವು ಆ ಟೈಮಲ್ಲಿ ಬಂದಿರಲಿಲ್ಲ, ನಮಗೆ ಗೊತ್ತಿರಲಿಲ್ಲ. ಅಂದರೆ ಓಪನಿಂಗ್ ಇದೆ ಅಂತ ಗೊತ್ತಿತ್ತು, ಬಟ್ ತುಂಬ ರಶ್ ಇರುತ್ತೆ, ಮಕ್ಕಳು ಕರ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಬಂದಿರಲಿಲ್ಲ. ಸ್ವಲ್ಪ ಫ್ರೀ ಆಗಲಿ ಆಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು. ಇದು ಬಂದುಬಿಟ್ಟು 3ನೇ ದಿನ ಫ್ರೆಂಡ್ಸ್. ಎಷ್ಟು ಜನ 3ನೇ ದಿನವೂ ಅಷ್ಟೇ ಜನ ಇದ್ದಾರೆ, ಅಷ್ಟು ರಶ್ಶು, ತುಂಬ ಕ್ಯೂ ಇದೆ, ಲೈನು. ನೀವು ಈ ಫೋನಲ್ಲಿ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ, ಬಟ್ ತುಂಬ ಅಂದರೆ ತುಂಬ ರಶ್ ಇದೆ. ಮಕ್ಕಳು ಮರೆಲ್ಲ ಕರ್ಕೊಂಡು ಹೋಗೋದಂತೂ ತುಂಬ ರಿಸ್ಕು. ಅಂತೂ ಬರೋರೆಲ್ಲ ಕರ್ಕೊಂಡು ಬಂದಿದ್ದಾರೆ, ಬಟ್ ರಾಮನ ಮೇಲೆಲ್ಲ ಭಾರ ಹಾಕಿ ಬರಬೇಕಷ್ಟೆ. ಸೊ ಇವಾಗ ನೋಡಿ, ನಾವಿಲ್ಲಿ ಒಳಗಡೆ ಎಲ್ಲ ಫುಲ್ ಎಂಟ್ರೆನ್ಸ್ ಇಲ್ಲಿ ಬಂದಮೇಲೆ ಶ್ರೀರಾಮರ ಪಾದುಕೆಗಳ ಕೆಳಗಡೆ ಇರೋವಂಥ ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾಯಿದ್ದಾರೆ. ಇಲ್ಲಿ ಬಂದುಬಿಟ್ಟು ಹೂವು ಅಷ್ಟೇ, ಹಣ್ಣು ಕಾಯಿ ಏನೂ ಮಾಡ್ತಾಯಿಲ್ಲ, ಬರೀ ಕುಂಕುಮ ಅಷ್ಟೇ. ಅಷ್ಟು ಜನದ್ದೆಲ್ಲ ಹಣ್ಣುಕಾಯಿ ಇವಾಗ ಮಾಡಲ್ವಂತೆ. ನಾವು ಕೇಳ್ದಲ್ಲ ಅರ್ಚಕರನ್ನ, ಅವ್ರು ಇವಾಗ ಯಾವುದೇ ಹಣ್ಣುಕಾಯಿ ಮಾಡಲ್ಲ, ನೀವು ಹೂ ತಂದಿದ್ರೆ ಅಲ್ಲಿ ಹಾಕ್ಬಿಟ್ಟು ಹೋಗಿ ಅಂತ ಹೇಳಿದರು. ನಾವು ಅಲ್ಲಿ ಮೇಲ್ಗಡೆ ಹೋದಾಗ ಹಾಕೋಣ ಅಂತ ಅಂದ್ಬಿಟ್ಟು ನಾವು ಹಾಗೆ ಹೂವು ಹಣ್ಣು ಎಲ್ಲ ಹಿಡ್ಕೊಂಡು ಹೊರಟು. ನೋಡಿ ನಿಮಗೆ ಗೊತ್ತಾಗ್ತಿದೆ ಎಷ್ಟು ಜನ ರಶ್ ಇದ್ದಾರೆ ಅಂತ. ಅಂದರೆ ತುಂಬ ಜನ ರಶ್ ಇತ್ತು. ನಾವು ಬೇರೆ ಬಂದಿದ್ದು ಈವ್ನಿಂಗ್ ಟೈಮಲ್ಲಿ ಬಂದಿದ್ದು, 6 o'clock ಮೇಲೆ ಜನ ಕಮ್ಮಿ ಇರ್ತಾರೇನೋ ಅಂತ ಅಂದ್ಬಿಟ್ಟು. ಬಟ್ ಆ ಟೈಮಲ್ಲೂ ಕೂಡ ತುಂಬ ಜನ ಇದ್ದರು ಫ್ರೆಂಡ್ಸ್. ನೋಡಿ ಒಳಗಡೆ ಹೋಗ್ತಾ ಎಂಟ್ರೆನ್ಸಲ್ಲಿ ಹೂವಿನ ಅಲಂಕಾರ, ಎಲ್ಲಿ ನೋಡಿದರೂ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಇದು ನೀವು ನೋಡ್ತಾ ಇದ್ದೀರಲ್ವ, ಇದು ಏನು ಟೆಂಪಲ್ ಇದೆ, ಸೇಮ್ ಇದೇ ಥರನೇ ಮೊದಲು ಮಾರ್ಕ್ ಮಾಡಿಕೊಂಡು ಆಮೇಲೆ ಟೆಂಪಲ್ನ ಮಾಡಿರೋದಂತೆ. ಮುಂದ್ಗಡೆ ಟೆಂಪಲ್ ಗೋಪುರ, ಹಿಂದ್ಗಡೆ ಶ್ರೀರಾಮನ ವಿಗ್ರಹ ಮತ್ತು ಅದರೊಳಗಡೆ ಬಂದುಬಿಟ್ಟು ದೇವಾಲಯ, ಆ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಎಂಟ್ರೆನ್ಸ್. ನಾನು ನೆಕ್ಸ್ಟ್ ಟೈಮ್ ಇನ್ನೊಂದು ಟೈಮ್ ಫ್ರೀ ಆದಾಗ ಇದೆಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಇನ್ನೊಂದು ಟೈಮ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ ಟೈಮಲ್ಲಿ ಹೋದಾಗ ನಾನು ನಿಮಗೆ ಫುಲ್ ಕ್ಲಿಯರಾಗಿ ತೋರಿಸ್ತೀನಿ. ಸೊ ಇವಾಗ ಬಂದುಬಿಟ್ಟು ಏನಪ್ಪ ಅಂತ ಅಂದರೆ, ಇದು ಫಸ್ಟ್ನೇ ದಿವಸ ನಮಗೆ ಅಂದರೆ ಎಲ್ಲ ಓಪನಿಂಗ್ ಟೈಮಲ್ಲಿ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಿರ್ತಾರಲ್ವ. ಸೊ ಹಾಗಾಗಿ ಅದರದ್ದು ಒಂದು ಕ್ಲಾರಿಟಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಮೇಲ್ಗಡೆ ಎಲ್ಲ ಫುಲ್ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ. ಆ್ಯಂಡ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇಲ್ಲಿ ಬಂದುಬಿಟ್ಟು ಪ್ಲಾಸ್ಟಿಕ್ ಹೂವನ್ನ ಯೂಸ್ ಮಾಡಿದ್ದಾರೆ. ಯಾಕೆ ಅಂತ ಅಂದರೆ, ಇದು ಬಂದುಬಿಟ್ಟು ಪೂಜೆ 1 ವೀಕ್ವರೆಗೂ ಮಾಡಿದರು. ಹಾಗಾಗಿ ನಾವು ಕ್ಯೂಯಲ್ಲೆಲ್ಲ ನಿಂತ್ಕೊಂಡು ನೋಡಿ, ಎಷ್ಟು ಹಿಂದೆ ಮುಂದೆ ಎಲ್ಲ ತುಂಬ ಲೈನ್ ಇದೆ. ಸೊ ಇದ್ರ ಮಧ್ಯೆ ನಮ್ಮದೊಂದು ಇಲ್ಲಿ ಅಂದ್ಬಿಟ್ಟು ವೀಡಿಯೋ ಮಾಡಿದೆ.
ಇನ್ನು ಒಳಗಡೆ ಎಂಟ್ರೆನ್ಸ್ ನಾನು ಹೇಳಿದೆ ಅಲ್ವಾ, ಶ್ರೀರಾಮ ಮತ್ತು ಲಕ್ಷ್ಮಣ ಹಾಗೂ ಸೀತಾದೇವಿ ನಿಂತಿರೋಂಥ ಒಳಗಡೆ ಇನ್ನೊಂದು ದೇವಾಲಯ ಇದೆ. ಅದಾದಮೇಲೆ ಮೇಲುಗಡೆ ಬಿಡೋದು ಅಂತ ಅಂದ್ಬಿಟ್ಟು. ಸೊ ನೋಡಿ ಇಲ್ಲಿ ನನಗೆ ಫುಲ್ಲು ವೀಡಿಯೋ ಕ್ಲಾರಿಟಿಗೆ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ರಶ್ ಇತ್ತು, ನೂಕು ನುಗ್ಲಿತ್ತು. ಅದರಲ್ಲೂ ನಿಮ್ಗಳ ಜೊತೆ ನಾನು ವೀಡಿಯೋ ಶೇರ್ ಮಾಡ್ಕೋಬೇಕಂತ ಅಂದ್ಬಿಟ್ಟು ನನ್ನ ಕೈಲಾದಷ್ಟು ನಾನು ಶ್ರಮಪಟ್ಟು ವೀಡಿಯೋ ಮಾಡಿದ್ದೀನಿ. ಕೆಲವರೆಲ್ಲ ಮಾಡ್ಕೊಳ್ಳೋರು ಮಾಡಿಕೊಂಡ್ರು, ಬಟ್ ಕೆಲವರೆಲ್ಲ ಏನಂತಾರೆ ಅಂದರೆ ಇವ್ರೇನು ದೇವ್ರು ನೋಡೋಕ್ಕೆ ಬರ್ತಾರೋ ವೀಡಿಯೋ ನೋಡೋಕ್ಕೆ ಬರ್ತಾರೋ ಅಂತ ಅಂದ್ಕೋತಾರಲ್ವ. ಹಾಗಾಗಿ ವೀಡಿಯೋನೂ ಮಾಡಬೇಕು, ದೇವ್ರನ್ನೂ ನೋಡಬೇಕು. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ನಾನು ವೀಡಿಯೋ ಮಾಡಿರೋದು. ನೆಕ್ಸ್ಟ್ ಟೈಮ್ ಬೇಕಾದರೆ ವೀಡಿಯೋ ಮಾಡೋಕ್ಕೆ ಅಂತ ಅಂದ್ಬಿಟ್ಟೆ ಹೋಗ್ತೀನಲ್ವ, ಆವಾಗ ಬೇಕಾದರೆ ನಿಮಗೆ ಫುಲ್ಲು ಕ್ಲಾರಿಟಿಯಾಗಿ ನನಗೆ ಕೇಳಿಬಿಟ್ಟು ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನೋಡಿ ಇಲ್ಲಿ ಒಳಗಡೆ ಎಲ್ಲ ಚೆನ್ನಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ನಾವು ಆಚೆ ಕಡೆ ಬಂದು ಸೇಮ್ ಟೈಮ್ಗೆ ಮಳೆ ಉದುರುತ್ತಾ ಇತ್ತು. ಸಂಜೆ ಟೈಮ್ ಆಗಿರೋದ್ರಿಂದ ನಾವು ಆಚೆ ಕಡೆ ಬಂದು ಇವಾಗ ಅಲ್ಲಿ ಮೇಲ್ಗಡೆ ಹೋಗಬೇಕು. ಯಾಕಪ್ಪ ಅಂತಂದರೆ ಅಲ್ಲಿ ಮೇಲ್ಗಡೆ ಇವಾಗ ತೋರಿಸ್ತೀನಿ ನೋಡಿ, ಇಲ್ಲಿಂದ ಹತ್ಬಿಟ್ಟು ಹೋದರೆ ನಮಗೆ ಅಲ್ಲಿ ಮೇಲ್ಗಡೆ ಮೂರ್ತಿದು ಪಾದ ಸಿಗುತ್ತೆ, ಅಲ್ಲಿ ಪಾದ ನಮಸ್ಕಾರ ಮಾಡ್ಕೋಬೇಕು. ಸೊ ಹಾಗಾಗಿ ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಜೋರು ಮಳೆ ಬಂತು. ಅರ್ಧ ಗಂಟೆ ಎಲ್ಲೂ ಯಾರನ್ನೂ ಓಡಾಡೋಕ್ಕೆ ಬಿಡಲಿಲ್ಲ. ಒಂದು ಹಾಫ್ ಆನ್ ಅವರ್ 1 ಅವರೇ ಅನಿಸುತ್ತೆ ಮಳೆ ಜೋರಾಗಿ ಬಂತು. ಸೊ ಮೇಲ್ಗಡೆ ಯಾರನ್ನೂ ಹೋಗೋಕ್ಕೆ ಬಿಡಲಿಲ್ಲ. 1 ಗಂಟೆ ಬಂದ್ ಮಾಡಿದ್ರು, ಯಾಕೆಂದರೆ ಸ್ಟೇರ್ ಕೇಸ್ ಬಂದುಬಿಟ್ಟು ಜಾರ್ತವೆ, ಬಿದ್ದರೆ ನಮ್ಮ ಮೇಲೆ ಕೇಸ್ ಆಗುತ್ತೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಯಾರನ್ನೂ ಹೋಗೋಕ್ಕೆ ಬಿಡಲಿಲ್ಲ. ಸೊ ಅವರಿಗೂ ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತಲ್ವ, ಹಾಗಾಗಿ ಬೇರೆ ಯಾರೂ ಹೋಗೋಕ್ಕಾಗಲಿಲ್ಲ. ನೋಡಿ ಎಷ್ಟು ಮಳೆ ಬಂದ ಕಡೆ ಎಲ್ಲ ನೀರು ನಿಂತಿದೆ, ಅಷ್ಟು ಮಳೆ ಬಂದುಬಿಡ್ತು. ಸೊ ಮಳೆ ಬಂದು ನಿಂತ ಮೇಲೆ ಅಂತೂ ಇಷ್ಟೇ ದೂರ ಬಂದಿದ್ದೀವಂತೆ, ಇನ್ನು ಅಲ್ಲಿಗೂ ಹೋಗ್ದಂಗೆ ಇರೋಕ್ಕಾಗುತ್ತಾ. ಸೊ ಹಾಗಾಗಿ ಮಳೆಯೆಲ್ಲ ನಿಲ್ಲಿಸ್ಕೊಂಡು ಇಲ್ಲಿ ಮೇಲ್ಗಡೆ ಬಂದು, ಬಟ್ ಮೇಲ್ಗಡೆ ಬಂದರೂ ಇಲ್ಲಿ ವೀಡಿಯೋ ಫೋಟೋಸ್ ಅಲೋಡ್ ಇಲ್ಲ ಅಂತ ಅಂದ್ಬಿಟ್ಟು ಕ್ಲಿಯರಾಗಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಇಲ್ಲಿ ಫೋಟೋಸ್ ವೀಡಿಯೋಸ್ ಓನ್ಲಿ ಬಂದುಬಿಟ್ಟು ಪ್ರೆಸ್ಸರಿಗೆ ಮಾತ್ರ ಇರೋದು. ಇವಾಗ ಯಾರಿಗೂ ಬ್ಲಾಗ್ ಮಾಡೋರಿಗೆ ಇವಾಗ ವೀಡಿಯೋ ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇಲ್ಲಿ ಅಂತ ಅಂದ್ಬಿಟ್ಟು ಎಷ್ಟಾಯ್ತು ಅಷ್ಟು ವೀಡಿಯೋ ಮಾಡಿಕೊಂಡು ಮೇಲ್ಗಡೆ ಎಲ್ಲ ಬೇರೆದು ಡೆಕೋರೇಷನ್ ಮಾಡಿದಾರಲ್ವ ಅದ್ರದ್ದು ವೀಡಿಯೋ ಎಲ್ಲ ಮಾಡಿಕೊಂಡು ಈಗ ಕೆಳಗಡೆ ಬಂದು ಅಲ್ಲಿ ಪಾದಕ್ಕೆ ಹತ್ರನೇ ನಾವು ಹೂಗಳೆಲ್ಲ ಹಾಕಿದ್ದು. ಇನ್ನು ಕಾಯಿ ಹಣ್ಣು ತಂದಿದ್ದು ಅಲ್ವಾ, ಅವನ್ನ ಇಲ್ಲೇ ನಾಗದೇವ್ರುಗಳಿರ್ತಾವಲ್ವ ಅದ್ರ ಹತ್ರ ಕಾಯಿ ಹೊಡೆದ್ಬಿಟ್ಟು ಇನ್ನೆಲ್ಲ ದೇವ್ರುಗಳ್ದು ಗೇಟ್ ಹಾಕ್ಬಿಟ್ಟಿದ್ರು. ಹಾಗಾಗಿ ಇಲ್ಲಿ ನಾಗದೇವ್ರದ ಹತ್ರನೇ ಕಾಯಿ ಹೊಡೆದ್ಬಿಟ್ಟು ಹಣ್ಣಿಟ್ಬಿಟ್ಟು ಪೂಜೆ ಮಾಡಿಕೊಂಡು ಬಂದು ಇವಾಗಿಲ್ಲಿ ಹೊರಗಡೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ, ಎಷ್ಟು ದೊಡ್ಡ ವಿಗ್ರಹ ಅಂದರೆ ನೋಡೋಕ್ಕಷ್ಟು ಚೆನ್ನಾಗಿ ಕಾಣಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಷ್ಟು ಜನ ರಶ್ ಇದ್ದರೂ ಎದ್ದು ಕಾಣಿಸೋದು ದೇವರು. ತುಂಬ ಚೆನ್ನಾಗಿ ಒಳಗಡೆ ಎಲ್ಲ ಸೂಪರಾಗಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇನ್ನು ಈ ಮಳೆಯಲ್ಲಿ ನೋಡಿ ಇಲ್ಲಿ ಚಪ್ಪಲಿಗಳೆಲ್ಲ ಎಲ್ಲೆಲ್ಲಿ ಬಿದ್ದಿದ್ದಾವೋ ಏನೋ ಅಂತ ಹುಡ್ಕಾಡ್ಕೊಂಡು ಹೋಗೋದೇ ಒಂದು ಅರ್ಧ ಗಂಟೆ ಆಯಿತು. ಫುಲ್ ಸೀರೆ ಎಲ್ಲ ಫುಲ್ ಕೆಳಗಡೆ ಎಲ್ಲ ಗೊಚ್ಚೆ ಆಗಿಬಿಟ್ಟಿದೆ. ಏನು ಮಾಡೋಂಗಿಲ್ಲ. ಇನ್ನು ಟೆಂಪಲ್ಗೆ ಅಂತ ಅಂದ್ಬಿಟ್ಟು ಸೀರೆ ಉಟ್ಕೊಬಂದಿದ್ದೆ, ಎಲ್ಲ ಹಾಳಾಗೋಯ್ತು. ಆದರೂ ಖುಷಿ, ದರ್ಶನ ತುಂಬ ಚೆನ್ನಾಗಾಯಿತು. ಇದು ವಿಡಿಯೋ ಸ್ವಲ್ಪ ನಾನು ಕ್ಯಾಮ್ರಾ ಹಿಂದ್ಗಡೆ ಹೂವು ಬಿದ್ದುಬಿಟ್ಟಿದೆ, ಅದು ಬ್ಲರ್ ಆಗಿಬಿಟ್ಟಿದೆ, ನೋಡ್ಕೊಂಡಿರಲಿಲ್ಲ. ಮುಂದೆ ಬರೋ ವೀಡಿಯೋಗಳೆಲ್ಲ ಚೆನ್ನಾಗಿದ್ದಾವೆ. ಈಗ ಇದು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಲ್ಲ, ಏನು ಡಿಲೀಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಅಷ್ಟೇ. ಸೊ ಇನ್ನು ಒಳಗಡೆ ಬಂದುಬಿಟ್ಟು ಹಂಗೆ ಎಂಟ್ರೆನ್ಸಲ್ಲಿ ನೋಡಿದರೆ ಫುಲ್ಲು ಏರಿಯಾ ಫುಲ್ ಹೇಳಿದೆ ಅಲ್ವಾ ಲೈಟಿಂಗ್ಸ್ ಅಂತ. ನಾವು ಆಲ್ಮೋಸ್ಟ್ 6 o'clock ಬಂದಮೇಲೆ ಅಲ್ಲಿ ಮಳೆ ಗಿಳೆಲ್ಲ ಅಂತ ಅಂದ್ಬಿಟ್ಟು ತುಂಬ ಹೊತ್ತು ಟೈಮ್ ಹಿಡಿತು. ಹಾಗಾಗಿ ನಾವು ಮನೆಗೆ ಹೋಗೋ ಅಷ್ಟೊತ್ತಿಗೆ ಫುಲ್ ಟೈಮ್ ಆಗೋಯಿತು. ಕತ್ಲೆ ಆಗಿರೋದ್ರಿಂದ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ದಾರೆ. ಫುಲ್ ಹೊರಗಡೆ ಎಲ್ಲ ಡೆಕೋರೇಷನ್ಸು ಮತ್ತು ಮಕ್ಕಳಿಗೆ ಆಟ ಆಡೋ ಸಾಮಾನುಗಳಿಂದ ಹಿಡಿದು ಮನೆಗೆ ಬೇಕಾಗಿರೋ ಐಟಮ್ಸಿಂದ ಹಿಡಿದು ಪ್ರತಿಯೊಂದನ್ನು ಊರಲ್ಲಿ ಹೇಗೆ ಜಾತ್ರೆ ಮಾಡ್ತಾರೆ ಅದೇ ಥರನೇ ಹಾಕಿದ್ರು. ಸೂಪರಾಗಿತ್ತು. ಆ್ಯಂಡ್ ಹೊರಗಡೆ ಎಲ್ಲ ನೋಡೋಕ್ಕೆ ಈ ಸ್ವಾಮಿ ಶ್ರೀರಾಮಚಂದ್ರ ಹೇಗೆ ಅವ್ರದ್ದು ಬಂದುಬಿಟ್ಟು ಅವತಾರಗಳು ಮತ್ತು ದ್ವಾರಕ ಟೈಪ್ ಎಂಟ್ರೆನ್ಸ್ ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಆ್ಯಂಡ್ ತುಂಬ ಜನ ಕೂಡ ಸೇರಿದ್ರು ಕೂಡ. ಇದು ಬಂದುಬಿಟ್ಟು 3ನೇ ದಿವಸ 4ನೇ ದಿವಸ ಆಗಿದೆ, ವಾರ ಎಲ್ಲ ನಡೀತಾನೆ ಇದೆ. ಆದರೂ ಕೂಡ ಅಷ್ಟು ಜನ ಬರ್ತಾನೆ ಇದ್ದಾರೆ, ಇನ್ನೂ ಜನ ಅಷ್ಟು ಬರ್ತಾನೆ ಇದ್ದಾರೆ. ನೋಡಿ ಇಲ್ಲಿ ನರಸಿಂಹಸ್ವಾಮಿ ಅವ್ರದ್ದು ಅವತಾರ ಇರ್ಬೋದು, ತುಂಬ ಅವ್ರ ಅವತಾರಗಳು ಏನೇನು ಮಾಡಿದಾರಲ್ವ ಶ್ರೀರಾಮನ ಅವತಾರಗಳು, ಅದ್ರದ್ದು ಅವತಾರಗಳದ್ದು ಎಲ್ಲದ್ರದ್ದು ಕೂಡ ಒಂದೊಂದು ಸ್ಟ್ಯಾಚ್ಯೂ ಥರ ನಿಲ್ಲಿಸಿ ದ್ವಾರಕ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಫುಲ್ ಮಳೆ ಇನ್ನೂ ತ್ಯಾವ ಒಣಗೇ ಇಲ್ಲ, ಅಷ್ಟು ಇನ್ನೂ ಉದುರು ಬರ್ತಾನೆ ಇತ್ತು. ಸೊ ಅದ್ರ ಮಧ್ಯೆ ನಾವು ಈ ಕಡೆ ಸೈಡ್ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಈ ಕಡೆ ಒಳಗಡೆ ಹೋಗ್ತಾಯಿದ್ದೋ. ಮಕ್ಕಳು ಕೂಡ ಆಟ ಸಾಮಾನು ಬೇಕು ಅಂದ್ಬಿಟ್ಟು ಆಟ ಮಾಡ್ತಾಯಿದ್ರು.
ಅವರಿಗೂ ಏನು ಬೇಕು ಅದನ್ನೆಲ್ಲ ಕೊಡಿಸ್ಕೊಂಡು ಆಗ ಇಲ್ಲಿ ಒಳಗಡೆ ಅಲ್ಲ ಎಂಡೋರಿಗೆ ಹೋಗ್ಬಿಟ್ಟು ಬರೋಣ ಹೇಗೆ ಮಾಡಿದ್ದಾರೆ ಅಂದ್ಬಿಟ್ಟು ನೋಡ್ಕೊಬರೋಣ ಅಂತ ಅಂದ್ಬಿಟ್ಟು ಆ ಕಡೆ ಹೋಗ್ತಾಯಿದ್ದು. ಇದೆಲ್ಲ ಆದಮೇಲೆ ಇಲ್ಲಿ ಒಳಗಡೆ ಈಗ ಈ ಕಡೆ ಸೈಡ್ ಮುಗಿಸ್ಕೊಂಡು ಈಗ ಮತ್ತೆ ಆಂಟಿ ಹೋಗೋಣ ಮನೆಗೆ ಅಡುಗೆ ಮಾಡಬೇಕು, ಮಗಳು ಬರ್ತಾಳೆ ಕೆಲಸದಿಂದ ಅಂತ ಅಂದರು. ಸೊ ಹಾಗಾಗಿ ಹೊರಡೋಣ ಅಂತ ಅಂದ್ಬಿಟ್ಟು ನಾವು ಇಲ್ಲೆಲ್ಲ ನೋಡಿಕೊಂಡು ಅಲ್ಲಿ ಸ್ವಲ್ಪ ಮನೆಗೆ ಏನೇನು ಬೇಕಾಗಿತ್ತು ಅದು ಸ್ವಲ್ಪ ಏನೇನು ಬೇಕು ಅದು ತಗೋಬಿಟ್ಟು ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟು. ತುಂಬ ಅಂದರೆ ತುಂಬ ಜನ ಬಂದಿದ್ದರು, ಹೋಗಿದ್ದು ತುಂಬ ಖುಷಿ ಆಯಿತು. ಜಾತ್ರೆ ಅಂತೂ ಸಖತ್ತಾಗಿ ಜಾತ್ರೆ ಊರ ಜಾತ್ರೆಗೆ ಸೇರಿದ ಥರ ಫೀಲ್ ಆಯಿತು ಫ್ರೆಂಡ್ಸ್. ಮೇಲ್ಗಡೆ ಶಾಮಿಯಾನದ್ದಿರ್ಬೋದು, ಆ ಲೈಟಿಂಗ್ಸ್ ಇಂದಿರ್ಬೋದು, ಫ್ಲವರ್ ಡೆಕೋರೇಷನ್ಸ್ ಇರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಯಾರಾದರೂ ಫ್ರೀ ಇದ್ದರೆ ಈ ಕಡೆ ನಮ್ಮ ಕೋರಮಂಗಲ ಸೈಡ್ ಯಾರಾದರೂ ಬಂದರೆ ದಯವಿಟ್ಟು ಶ್ರೀರಾಮ ಟೆಂಪಲ್ ಕಡೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ಮಲ್ಲಿಗೆ ಹೂವಿಂದು ಬೇರು ಸಮೇತ ಎಲ್ಲ ಮಾಡ್ತಾಯಿದ್ರು, ತುಂಬ ಕಮ್ಮಿ ರೇಟಿಗೆ ತುಂಬ ಚೆನ್ನಾಗಿರೋದು ಗಿಡ ಬೇರು ಸಮೇತ ಚೆನ್ನಾಗಿರೋದು ಮಾಡ್ತಾಯಿದ್ರು. ಆ್ಯಂಡ್ ಯಾರೆಲ್ಲ ವೀಡಿಯೋ ಕೊನೆವರೆಗೂ ನೋಡ್ತಾ ಇದ್ದೀರಾ ಅವರೆಲ್ಲ ಜೈ ಶ್ರೀರಾಮ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಆ್ಯಂಡ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. ನೋಡಿ ಇಲ್ಲಿ ಈವ್ನಿಂಗ್ ಟೈಮಿಂದ ತೆಗಿತಿರೋದು ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಕಾಣಿಸ್ತಾ ಇದೆ. ಶ್ರೀರಾಮ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಲ್ವಾ. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡೋ ಅಂಥ ಸಮಯ. ಸೊ ಎಲ್ಲ ಮುಗಿಸ್ಕೊಂಡು ನೋಡಿ ಇನ್ನು ನಾವೀಗ ಮನೆಗೆ ಹೋಗ್ತಾ ಇದ್ವಿ, ಬಟ್ ಆ ಕಡೆಯಿಂದ ತುಂಬ ಜನ ಬರ್ತಾ ಇದ್ದಾರೆ. ಇವಾಗ ಸಂಜೆ ಟೈಮ್ ನೋಡೋಕ್ಕೆ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಂದ್ಬಿಟ್ಟು ಆ ಕಡೆಯಿಂದ ಇವಾಗ ತುಂಬ ಜನ ಬರ್ತಾ ಇದ್ದಾರೆ. ನಾವು ಇವಾಗ ಸ್ಲಿಪ್ಪರ್ ಹಾಕೋಬಿಟ್ಟು ಅಲ್ಲಿಂದ ಸೈಡಲ್ಲಿ ಈ ಕಡೆ ಬಿಟ್ಬಿಟ್ಟು ಬಂದಿದ್ದು ನಾವು. ಸೊ ಇವಾಗ ಮನೆಗೆ ಹೊರಡೋಂಥ ಸಮಯ. ಆ್ಯಂಡ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ತುಂಬ ಸಖತ್ತಾಗಿ ಮಾಡಿದರು ಫ್ರೆಂಡ್ಸ್. ಎಲ್ಲ ಈ ಕಡೆ ಬಂದರೆ ದಯವಿಟ್ಟು ನಮ್ಮ ಕೋರಮಂಗಲ ಸೈಡ್ ಬಂದರೆ ಶ್ರೀರಾಮ ಟೆಂಪಲ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಜೈ ಶ್ರೀರಾಮ್ ಅಂತ. ನೋಡಿ ಇಲ್ಲಿ ವಿಷ್ಣು ಅವತಾರದ್ದು ಕಮಲ ಹೂವು ಆ ಕಡೆ ಈ ಕಡೆ ಆಡ್ತಾ ಇರೋದು ಮತ್ತು ಕಣ್ಣು ಕೂಡ ಮಿಟುಕಿಸ್ತಾ ಇರೋ ಅಂಥ ವಿಡಿಯೋ ಇದು. ಸಖತ್ತಾಗಿ ಮಾಡಿದರು ಇದು, ಅದಕ್ಕೋಸ್ಕರನೇ ನಿಮಗೆ ಸ್ವಲ್ಪ ಕ್ಲಾರಿಟಿಯಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲರೂ ಈ ವಿಡಿಯೋ ಕೊನೆವರೆಗೂ ನೋಡಿರೋ ಎಲ್ಲರಿಗೂ ಶ್ರೀರಾಮನ ಆಶೀರ್ವಾದ ಇರಲಿ ಅಂತ ಅಂದ್ಬಿಟ್ಟು ನಾವು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿ ಇಷ್ಟಪಟ್ಟಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.